ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ CR ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಬೆಳಗ್ಗೆ ಈ ಥರ ಒಂದು ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೀರಾ. ಎಸ್, ಇವತ್ತಿನ ನನ್ನ ಈ ಕಂಪ್ಲೀಟ್ ವ್ಲಾಗ್ ಬಂದು ಇದೇ ಆಗಿರುತ್ತೆ. ದ್ಯಾಟ್ ಮೀನ್ಸ್ ಫುಲ್ ಗ್ರೀನರಿ, ನಮ್ಮ ಒಂದು ತೋಟದ ಒಂದು ವ್ಯೂಸ್ ಆಗಿರುತ್ತೆ. ತೋಟ ಅಂತ ಹೇಳಿದ್ರೆ ಇದು ನಮ್ಮ ತೋಟ ಅಲ್ಲ, ನಮ್ಮ ಮನೆಯ ಪಕ್ಕದಲ್ಲಿ ಇರುವಂಥ ಜಾಗದಲ್ಲಿ ನಾವು ಮಾಡ್ಕೊಂಡಿರುವಂತಹ ಸಣ್ಣ ಪುಟ್ಟ ಗಾರ್ಡನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಈ ಥರ ಈ ಒಂದು ನಮ್ಮ ಮನೆ ಪಕ್ಕದಲ್ಲಿರುವಂತಹ ಒಂದು ಸೈಟಲ್ಲಿ ನಾವು ಸಣ್ಣದಾಗಿ ಒಂದು ಸೊಪ್ಪು ಮತ್ತು ತರಕಾರಿಗಳನ್ನ ಹಾಕೋಕ್ಕೆ ಅಂತ ಹೇಳಿ ಈ ಥರ ಸಣ್ಣ ಸಣ್ಣ ಮಡಿಗಳನ್ನ ಮಾಡಿ ಹಾಕಿದ್ದೀವಿ. ಆಲ್ರೆಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಾವು ಮೆಣಸಿನ್ಕಾಯಿ ಹಾಕಿದ್ದೀವಿ, ಜೋಳ ಹಾಕಿದ್ದೀವಿ. ಹಾಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಸೊಪ್ಪಿಂದು ಮಡಿ, ಇಲ್ಲಿ ಸೊಪ್ಪು ಹಾಕಿದ್ದೀವಿ. ಹಾಗೆ ಅದ್ರ ಪಕ್ಕದಲ್ಲಿ ರ್ಯಾಡಿಶ್ ಕೂಡ ಹಾಕಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ಏನು ನೋಡ್ತಾ ಇದ್ದೀರಾ ಅಂತಂದರೆ, ನಾವಿಲ್ಲಿ ಏನು ಹಾಕಿರೋದನ್ನ ಅಂದರೆ ಬೀಜ ಹಾಕಿರೋದು, ಸೊಪ್ಪು ಹಾಕಿರೋ ವಿಡಿಯೋ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಸೊ ಈ ವಿಡಿಯೋದು ಫುಲ್ ಕಂಟಿನ್ಯೂಷನ್ ಇರುತ್ತೆ ಅಪ್ ಟು ಲೈಕ್, ಇದು ಹೇಳಬೇಕಂದ್ರೆ ಒಂದೇ ದಿನದ ವಿಡಿಯೋ ಆಗಿರೋದಿಲ್ಲ. ಲೈಕ್ ಹೆಂಗೆ ಅಂದರೆ, ಇದು ಲೈಕ್ ಆಲ್ಮೋಸ್ಟ್ 3 months, ಮೋರ್ ದೆನ್ 3 months ವಿಡಿಯೋ ಎಲ್ಲನೂ ಬಲ್ಜ್ ಮಾಡಿ ಹಾಕಿದ್ದೀನಿ. ಯಾಕೆ ಅಂತಂದರೆ ನಿಮಗೊಂದು ಕ್ಲಾರಿಟಿ ಸಿಗಬೇಕು. ನಾವು ಹಾಕಿರೋ ವಿಡಿಯೋ ಅಂದರೆ ಗಿಡನ ಹಾಕಿದ್ದು ಯಾವಾಗ ಆ್ಯಂಡ್ ಅದು ಫಲ ಬಿಟ್ಟಿದ್ದು ಹೇಗೆ, ಆ ಫಲನ ನಾನು ನಿಮಗೆ ತೋರಿಸ್ಬೇಕು ಅಂತ ತುಂಬ ಇಷ್ಟಪಟ್ಟು ಇಷ್ಟು ದಿನದ್ದು ವ್ಲಾಗ್ನು ನಾನು ಕಾಪಾಡಿಕೊಂಡು ಅದನ್ನೆಲ್ಲ ನೀಟಾಗಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಸ್ಟಾರ್ಟಿಂಗ್ ತೋರಿಸಿದ ವೀಡಿಯೋಗೂ ಎಂಡಿಂಗ್ ತೋರಿಸಿದ ವೀಡಿಯೋಗೂ ಕನೆಕ್ಷನ್ ನಿಮಗೆ ಸಿಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮ ಮನೆಯ ಒಂದು ಫಿಶ್ ಟ್ಯಾಂಕ್. ಇದು ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಫ್ರೆಶ್ ವಾಟರ್ನ ಡಂಪ್ ಮಾಡಿ ಇವಾಗ ಫಿಶ್ಗಳನ್ನೆಲ್ಲ ಮತ್ತೆ ವಾಪಸ್ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಿಪ್ಪಿಂಗ್ ಬಂದು ಆಫ್ಟರ್ 2 months ಕ್ಲಿಪ್ಪಿಂಗ್ ಇದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ನಮ್ಮ ಒಂದು ಚಿಕ್ಕ ತೋಟ ಏನು ಮಾಡಿದ್ದೀವಲ್ಲ, ಅಲ್ಲಿ ಏನೇನು ಹಾಕಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ. ದಾಸವಾಳ ಕಡ್ಡಿ, ಇದು ತಂದು ನೆಟ್ಟಿರೋದು ಪಪ್ಪಾಯ. ಇನ್ನು ಸ್ವಲ್ಪ ದಿನ ಅದು ತಂದು ನೆಟ್ಟಿರೋದು, ಸೊ ಚಿಗುರುತ್ತೆ. ಇದು ರೋಸ್ ಆಲ್ರೆಡಿ ಮೊಗ್ಗಾಗಿದೆ. ಇದು ದಾಸವಾಳ. ಓಕೆ, ಇದು ಕರಿಬೇವು. ಎಸ್, ಇದು ದಾಸವಾಳ. ಓಕೆ, ಇದು ಚೆಂಡು ಹೂವು. ಇದು ದಾಸವಾಳ. ಇದು ಕಣಗ್ಲೆ ಹೂವು. ಕಣಗ್ಲೆ ಹೂವು. 2 types of ಕಣಗ್ಲೆ ಹೂವು. ವೈಟ್, ಇದು ವೈಟ್, ಪಿಂಕ್. ಇದು ದಾಸವಾಳ. ಇದು 1 type. ಇದು ಕುಂಬಳಕಾಯಿ. ಸಿಗುಂಬಳಕಾಯಿ. ಓಕೆ, ಇದು ದಾಸವಾಳ. ಇದು 1 type of ಕಲರ್, ಬೇರೆ ಕಲರ್. ಓಕೆ, ಇದು ಕುಂಬಳಕಾಯಿ. ಓಕೆ, ನೋಡಿ ಇಲ್ಲಿ ರಾಬ್ರಿ ಮಾಡಿದೆ. ಅದು ತಿನ್ಬಿಡುತ್ತೆ ಅನ್ಸುತ್ತಲ್ಲ ಪೃಥ್ವಿ, ಬಿಟ್ಟ ಮೇಲೆ ಇಲ್ಲಿ ತಿನ್ಕೊಳುತ್ತಾ ಇಲ್ಲಿ ಏನಾದರೂ. ಇದು ನಿಂಬೆ ಹಣ್ಣು ನೋಡಿ, ಆಲ್ರೆಡಿ ಚಿಕ್ಕದಾಗಿ ನಿಂಬೆ ಹಣ್ಣು ಬಿಟ್ಟಿದೆ. ಎಲ್ಲಿ? ಎಸ್, ಕರೆಕ್ಟ್, ಇಲ್ಲಿದೆ ನೋಡಿ, ನಿಂಬೆಕಾಯಿ ಬಿಟ್ಟಿದೆ ಸಣ್ಣ. ಇದು ಕಬ್ಬು. ಎಸ್, ಕಬ್ಬು. ಇದು ಏಲಕ್ಕಿ ಬಾಳೆಹಣ್ಣು. ಇದು ಚೇಪೆಕಾಯಿ. ಎಸ್. ಇದು ದಾಳಿಂಬ್ರೆ. ದಾಳಿಂಬ್ರೆ ಹಣ್ಣು. ಇದು ಬಾಳೆಗಿಡ. 4 ಗಿಡ ಇದೆ. ಇದು ದಿಂಡು ಕಟ್ ಮಾಡ್ಕೊಂಬಂದು ಹಾಕಿರೋದು, ಅದು ಬರೀ ಅದು ಗಿಡನೇ ತಂದು ಹಾಕಿರೋದು ದೊಡ್ಡ ಆಲದ ಮರದಿಂದ. ಇದು 4 ಊರಿಂದ ತಂದು ದಿಂಡು ಕಟ್ ಮಾಡ್ಕೊಂಬಂದು ಹಾಕಿದ್ರೆ ಬರುತ್ತೆ. ಇದು 4. ಇದು ಚೇಪೆಕಾಯಿ, ಆದರೆ ರೆಡ್ ಕಲರ್ ಚೇಪೆಕಾಯಿ. ಇದು ಅದು ಫಸ್ಟ್ ತೋರಿಸಿದ್ದು ವೈಟು, ಇದು ರೆಡ್. ಇದಿಷ್ಟು ಫುಲ್ಲು ಚಿಲ್ಲಿ. ಇದು ಕನಕಾಂಬರ ಹೂವು. ಇದು ಕನಕಾಂಬರ. ಇದು ಡೈರೆ ಹೂವು. ಇದು ವಿಳ್ಳೆದೆಲೆ, 2 ಥರ ವಿಳ್ಳೆದೆಲೆ, ನಾಟಿ ಫಾರಮ್ 2 ಇದೆ. ಯಾವ್ದು ನಾಟಿ, ಯಾವ್ದು ಫಾರಮ್? ಇದು ನಾಟಿ, ಇದು ಫಾರಮ್ಮು. ಓಕೆ. ಓಕೆ, ಇದ್ರ ರುದ್ರಾಕ್ಷಿ ಹೂವು.
ಅಲ್ಲಿರೋದು ಕಾಕಡ ಹೂವು, ಕನಕಾಂಬರ ಬಿಟ್ಟಿದೆ ನೋಡು, ಕಾಕಡ ಹೂವು ಬಿಟ್ಟಿದೆ. ಆಮೇಲೆ ಅಲ್ಲಿರೋದು ಸಾಮಂತಿಗೆ ಹೂವು, ಒಂದೇ ಒಂದು ಬಿಟ್ಟಿದೆ ನೋಡಿ, ಬಿಡ್ತಾ ಇದೆ. ಇದು ರುದ್ರಾಕ್ಷಿ ಹೂವು ಬಿಡ್ತಾ ಇದೆ ನೋಡಿ. ಸೊ ಜಾಗ ಇಷ್ಟ ಇರೋದು ಅಂತ ಮಿಕ್ಕಿದ್ದೆಲ್ಲನೂ ಈ ಥರ ಪೇಪರ್ ಲೈಕ್ ಏನಂತಾರೆ ಇದಕ್ಕೆ, ಪೌಚ್. ಹಾಂ, ಈ ಥರ ಪೌಚ್ಗಳನ್ನ ತೊಗೊಂಡು ಬಂದು ಅದರಲ್ಲಿ ಹಾಕಿದ್ದೀವಿ. ಅಲ್ಲೂ ಸ್ವಲ್ಪ ಹಾಕಿದ್ದೀವಿ ನೋಡಿ, ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್, ಅಲ್ಲೂ ಸ್ವಲ್ಪ ಹಾಕಿದ್ದೀವಿ. ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ ಅಲ್ಲೇನು ಹಾಕಿದ್ದೀವಿ ಅಂತ. ಸೊ ನೋಡಿ ಇಲ್ಲಿ ಸ್ವಲ್ಪ ಗಾರ್ಡನಿಂಗ್ ಮಾಡಿದ್ದೀವಿ, ಸ್ವಲ್ಪ ತರಕಾರಿಗಳೆಲ್ಲ ಹಾಕಿದ್ವಿ ನೋಡಿ. ಇದು ಅರಿಶಿನ ನೋಡಿ, ತುಳಸಿ ನೋಡಿ, ಇದು ಸಂಪಿಗೆ ಹೂವು ಗಿಡ, ನೋಡಿ ಇಲ್ಲೂ ಚಿಲ್ಲಿ ಹಾಕಿದ್ವಿ, ಎಲ್ಲ ಬಿಟ್ಟಿದೆ ನೋಡಿ. ಎಷ್ಟೊಂದು ಚಿಲ್ಲೀಸ್ ಬಿಟ್ಟಿದೆ ನೋಡಿ. ಎಷ್ಟು ಖುಷಿ ಆಗುತ್ತಲ್ಲ ಹೀಗೆ ನಾವು ಹಾಕಿದ್ದು ಗಿಡಗಳು ಈ ಥರ ಎಲ್ಲ ಬಿಟ್ಟು ನಾವೇ ಆರ್ಗ್ಯಾನಿಕ್ಕಾಗಿ ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಖುಷಿ ಅನಿಸುತ್ತೆ ಒಂಥರ. ಇಲ್ಲೆಲ್ಲ ಗಿಡ ಹಾಕಿದ್ಮೇಲೆ ನಾವು ಏನಾಯಿತು ಅಂದರೆ ಇವರು ಪಕ್ಕದ ಸೈಟ್ ಅವ್ರದ್ದು ಅಲ್ವಾ ಇದು, ಸೊ ಮನೆ ಕಟ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಇದು ಏನಂತೀವಿ ಕಳೆನೆಲ್ಲನೂ ಕಿತ್ತಿಲ್ಲ, ಹಾಗೆ ಬಿಟ್ಬಿಟ್ವಿ. ಯಾಕೆಂದರೆ ಅವ್ರು ಹೆಂಗಿದ್ರು ಬಂದು ಕಿತ್ತಾಕ್ಬಿಡ್ತಾರಲ್ವ ಇವಾಗ. ಸೊ ಸೊಪ್ಪು ಎಷ್ಟು ಬರುತ್ತೋ, ಸೊಪ್ಪು ತರಕಾರಿ ಎಲ್ಲ ಎಷ್ಟು ಬರುತ್ತೋ ಅಷ್ಟು ಬರಲಿ, ಆಮೇಲೆ ಬೇಕಾದರೆ ಕಿತ್ಕೊಂಡು ಅವರು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕನ್ಸ್ಟ್ರಕ್ಷನು. ಅದಕ್ಕೆ ನಾವು ಈ ಕಳೆ ಎಲ್ಲ ಏನೂ ಕಿತ್ತಿಲ್ಲ ನೋಡಿ. ಸೊಪ್ಪು ಬಿಟ್ಟಿದೆ, ಕಾಣಿಸ್ತಾ ಇದೆಯಾ? ಆಲ್ಮೋಸ್ಟ್ ಬೀನ್ಸು, ರ್ಯಾಡಿಶ್, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿದ್ವಿ. ಕೆಲವೊಂದೊಂದು ಚೆನ್ನಾಗಿ ಬಂತು, ಕೆಲವೊಂದೊಂದು ಬರಲಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಅವರು ಯಾವಾಗ ಬಿಲ್ಡಿಂಗ್ ಕಟ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರು ಆವಾಗ ನಾವು ಅದು ಒಂಥರ ಹೆಂಗಿದ್ರು ಹೋಗ್ಬಿಡುತ್ತಲ್ಲ ಅಂತ ಹೇಳಿ ಅಷ್ಟೊಂದು ಏನೂ ಕೇರ್ ಮಾಡಲಿಲ್ಲ. ಅದಕ್ಕೆ ಈ ಥರ ಮಧ್ಯ ಕಳೆ ಎಲ್ಲ ತುಂಬ ಬೆಳ್ಕೊಂಡ್ಬಿಟ್ಟಿದೆ. ಅಂದರೂ ಕೆಲವೊಂದೊಂದು ಬಂದಿದ್ದಾವೆ. ಈರುಳ್ಳಿ ಎಲ್ಲ ಹಾಕಿದ್ದು ಬಂದಿಲ್ಲ ಕಾಣಿಸ್ತಾ ಇಲ್ಲ. ಅದೆಲ್ಲ ಈರುಳ್ಳಿ ಹಾಕಿದ್ದು ಬಂದಿಲ್ಲ, ಬೇರೆದೆಲ್ಲ ಸ್ವಲ್ಪ ಬಂದಿದೆ. ಬಟ್ ಇನ್ನೊಂದು ಹಾರ್ಡ್ಲಿ 15-20 ಡೇಸಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಎಷ್ಟು ಬರುತ್ತೋ ಅಷ್ಟು. ಈ ರ್ಯಾಡಿಶ್ ಎಲ್ಲ ಆಲ್ಮೋಸ್ಟ್ ಬಂದುಬಿಟ್ಟಿದೆ ನೋಡಿ. ಇದು ರ್ಯಾಡಿಶು ಕಾಣಿಸ್ತಾ ಇದೆ ನಿಮಗೆ, ಕೆಳಗಡೆ ಬಂದಿದೆ ಸ್ವಲ್ಪ. ಇನ್ನೊಂದು 4-5 ಡೇಸ್ ಇಲ್ಲ 1 ವೀಕ್ ಅಷ್ಟೊತ್ತಲ್ಲಿ ಚೆನ್ನಾಗಿ ಬರುತ್ತೆ, ಅವಾಗ ಕಿತ್ಕೊಬೇಕು ನೋಡಿ. ಎಲ್ಲ ಆಲ್ಮೋಸ್ಟ್ ಬಂದಿದೆ. ಚಿಲ್ಲಿ ಎಲ್ಲ ಕಿತ್ಕೋಬೇಕು, ತುಂಬ ಬಿಟ್ಟಿದೆ. ನಾವು ಆಲ್ಮೋಸ್ಟ್ ಲೈಕ್ 1 ತಿಂಗಳಿಂದನೂ ನಮ್ಮ ಮನೆಗೆ ಚಿಲ್ಲಿನೇ ತೊಗೊಂಡು ಬಂದಿಲ್ಲ. ಫುಲ್ ಎಲ್ಲ ನಮ್ಮ ಗಿಡದೆ ನೋಡಿ, ಎಷ್ಟೊಂದು ಬಿಟ್ಟಿದೆ. ಕೀಳಬೇಕು, ಯಾವಾಗ ಬೇಕೋ ಅವಾಗ ಕಿತ್ಕೊತೀವಿ. ಇದು ಅಡಿಕೆ ಹಾಕಿರೋದು ಮನೆ ಮುಂದೆ ಹಿಂಗೆ ಈ ಥರ ಒಂದು ಸಣ್ಣ ಸ್ಪೇಸ್ ಮಾಡಿ. ಇದು ಭದ್ರಾವತಿಯಿಂದ ತೊಗೊಂಡು ಬಂದಿದ್ದು ನಮ್ಮ ಚಿಕ್ಕಪ್ಪ ಮನೆಯಿಂದ. ಇಲ್ಲೊಂದು ಹಾಕಿದ್ದೀವಿ, ಹಾಗೆ ಮನೆ ಆ ಕಡೆ ಒಂದು ಎಂಟ್ರೆನ್ಸಲ್ಲಿ ಹಾಕಿದ್ದೀವಿ. ಫಸ್ಟು ಹಾಕಿದಾಗ ಇನಿಷಿಯಲಲ್ಲಿ ಹಸು ಬಂದು ಬಾಯಿ ಹಾಕ್ಬಿಟ್ಟಿತ್ತು ನೋಡಿ ಇಲ್ಲೆಲ್ಲ. ಅದಕ್ಕೆ ಅರ್ಧಂಬರ್ಧ ಆಗಿದೆ, ಇದೆಲ್ಲ ಹಸು ತಿಂದಿತ್ತು. ಸೊ ಅದಕ್ಕೆ ಇವಾಗ ಈ ಥರ ಕಬ್ಬಣದಲ್ಲಿ ಒಂದು ಅದು ಬಾಯಿ ಹಾಕ್ತಾ ಇರೋ ಥರ ಸೇಫ್ಟಿ ಮಾಡಿದ್ದೀವಿ ನೋಡಿ. ಇಲ್ಲಿ ಬಟರ್ ಫ್ರೂಟ್ ಹಾಕಿದ್ದೀವಿ. ಸೊ ಇದಿಷ್ಟು ನಮ್ಮ ಒಂದು ಚಿಕ್ಕ ತೋಟ, ಮಿನಿ ತೋಟ ನಮ್ಮ ಮನೆ ಹತ್ರ.
ಜಾಗ ಇದೆಯಲ್ಲ ಅಂತ ಹೇಳಿ ಹಾಕಿದ್ವಿ. ಬಟ್ ಇದೇನು ಇವಾಗ ನಮ್ಮ ಮನೆ ಪಕ್ಕ ಇದೆಯಲ್ಲ, ಇದು ಕನ್ಸ್ಟ್ರಕ್ಷನ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಅದಕ್ಕೆ ಇಲ್ಲಿ ಏನು ಹಾಕೋದೆಲ್ಲ ಸ್ಟಾಪ್ ಮಾಡಿದ್ದೀವಿ. ಆದರೆ ಇಲ್ಲಿ ಈ ಕಡೆ ಎದುರುಗಡೆ ಇರುವಂಥ ಒಂದು ಸೈಟಲ್ಲಿ ಇಲ್ಲೇನಿದೆಯಾ ಶೆಡ್ಡು, ಅಲ್ಲಿ ಮಾತ್ರ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಅಷ್ಟೇ. ಇದು ಎಲ್ಲ ಕವರ್ ಮಾಡಿದ್ದೀವಿ. ಹಸು ನಾಯಿಗಳೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಪರ್ದೆ ಬಿಟ್ಟಿದ್ದೀವಿ, ಗ್ರೀನ್ ಪರ್ದೆ. ಕಾರ್ ನಿಲ್ಸೋಕ್ಕೆ ಅಂತ ಇದೊಂದು ಚಿಕ್ಕದು ಶೆಡ್ ಮಾಡ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ಇನ್ನೂ ಹಾಕ್ತಾ ಇದ್ದಾರೆ. ಏನು ಹಾಕ್ತಾ ಇದೆಯಪ್ಪ? ಬದನೆಕಾಯಿ ಹಾಕಿ. ಹಾಯ್ ಫ್ರೆಂಡ್ಸ್, ಇವತ್ತು ಚಿಲ್ಲಿ ಬೀಜ ಹಾಕ್ತಾಯಿದ್ದೀವಿ, ಹಸಿಮೆಣ್ಸಿನ್ಕಾಯಿ ಬೀಜ. ನೋಡಿ ಇಲ್ಲೂ ಹಾಕಿದ್ದೀವಿ ಹಸಿಮೆಣ್ಸಿನ್ಕಾಯಿಗಳು. ಇನ್ನೂ ಬಿಟ್ಟಿಲ್ಲ ಇದರಲ್ಲಿ, ಒಂದೊಂದು ಬಿಟ್ಟಿದೆ ನೋಡಿ, ಇಲ್ಲಿ ಒಂದೊಂದು ಬಿಟ್ಟಿದೆ. ಇದು ಅಲ್ಲೇ ನೆಲಕ್ಕೆ ಹಾಕ್ಬೋದಿತ್ತಲ್ಲ ಪೃಥ್ವಿ? ಇಲ್ಲ, ಇದು ಫಸ್ಟು ಗಿಡ ಎಲ್ಲ ಬಂದ ಮೇಲೆ. ಓಕೆ, ಅದೆಲ್ಲ ಬಂದ ಮೇಲೆ ಆಮೇಲೆ ನೆಡೋದಲ್ಲ. ಆ ಬ್ಯಾಗ್ಗಳಿಗೆಲ್ಲ ಏನು ಹಾಕಿದ್ಯಾ? ಅದಕ್ಕೆಲ್ಲ ಅದು ಬೀನ್ಸು, ಅದು ಬಂದು ಏನಂತಾರೆ, ಗೋರಿಕಾಯಿ. ಇದು ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಸೊಪ್ಪು ಬ್ಯಾಗಲ್ಲೇ ಬರುತ್ತಾ? ಯಾವ್ದ್ರಲ್ಲಿ ಬರೋಕೆ ಏನಂತ ಸೊಪ್ಪು, ಅದಕ್ಕೆ ಮಣ್ಣು ಬೇಕು, ಜಾಗ ಬೇಕು. ಬೇಡ, ಇದು ಚಪ್ರದ ಅವರೆಕಾಯಿ ಇರಬೇಕು. ಉದ್ದಕ್ಕೆ ಬರೋದು ಚಪ್ರದ ಅವರೆಕಾಯಿ. ಹಬ್ಬಿಸ್ಬಿಡ್ಬೇಕಿತ್ತು ಇದನ್ನ ಅಲ್ವಾ? ಅದಕ್ಕೆ ಎಲ್ಲ ಎತ್ತಿ ಮೂಲೆಗೆ ಹಾಕಿ ಹಬ್ಸೋದಕ್ಕೇನೆ. ಇಲ್ಲಿ ಫುಲ್ ಹಬ್ಬಿಸ್ತೀಯ ಶೆಡ್ಗೆ? ಇದು ಚಪ್ರದ ಅವರೆಕಾಯಿ ಕರೆಕ್ಟ್. ಎಲ್ಲ ಹಬ್ಸಕ್ಕಿದಕ್ಕೆ ಇದನ್ನ ತಂದಿರೋದಪ್ಪ. ಮನೆಗೆ ಆಗಷ್ಟು ಬಿಡುತ್ತೆ ಕಾಯಿ, ಅರ್ಥ ಆಯ್ತಾ? ಮನೆಗೆ ಆಗುತ್ತೆ. ಟೊಮೊಟೊ, ಗೆಡ್ಡೆಕೋಸು, 3 ಥರ ಬದನೆಕಾಯಿ. ಓಕೆ, ಹಾಕಿ. ಎಲ್ಲ ಹಾಕ್ತೀರಾ? ಲೈನ್ಗೆ 1 2 3 4 5 6 ಇದೆ. ಆ ದೊಡ್ಡ ಪಾಟ್ ಒಂದಿದೆ. ಈ ದೊಡ್ಡ ಪಾಟ್ಗೆ ಗೆಡ್ಡೆಕೋಸು ಕೂತ್ಕೊಳ್ಳುತ್ತೆ ಲೈನಿಗೆ. ಓಕೆನಾ? ಓಕೆ. ಟೊಮೊಟೊ ಬಂದು 2 ಟೊಮೊಟೊ ಹಾಕೋಣ. ಇದೇ ಇದ್ರ ಪಕ್ಕದಕ್ಕೆ ಬದನೆಕಾಯಿ 1 2 ಇನ್ನೆಲ್ಲ ಇರೋದು ಫ್ಲವರ್ಸಾ? ಎಲ್ಲ ಫ್ಲವರ್ಸ್. ಹಾಗೆ ಮನೆ ಮುಂದೆ ಸುಮ್ಮನೆ ಒಂದು ಲಾನ್ ಥರ ಹೇಳಿ ಮಾಡಿದ್ದೀವಿ ಚಿಕ್ಕದಾಗಿ. ನೋಡಿ ಇದೆಲ್ಲ ಹುಲ್ಲು ಜಾಸ್ತಿ ಬಂದಿದೆ, ಕಟ್ ಮಾಡಿಸ್ಬೇಕು. ಇದೆಲ್ಲನೂ ಅಷ್ಟೇ, ಎಷ್ಟು ನೀಟಾಗಿ ಎಷ್ಟು ದೊಡ್ಡದಾಗೆಲ್ಲ ಬಂದಿತ್ತು ಗೊತ್ತಾ? ಹಸು ಬಂದು ಎಲ್ಲ ಆಲ್ಮೋಸ್ಟ್ ತಿನ್ಕೊಂಡು ಹೋಗುತ್ತೆ. ನಾವು ಏನು ಮಾಡೋಕ್ಕಾಗತ್ತೆ ಪಾಪ, ಅದು ತಿನ್ನಲಿ ಅಂತ ಬಿಟ್ಟಿದ್ದೀವಿ. ನೋಡಿ ಇಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ತಿನ್ಕೊಂಡ್ಬಿಟ್ಟಿದೆ. ಇಲ್ಲೊಂದು ಮನಿ ಪ್ಲ್ಯಾಂಟ್ ಇವಾಗ ಹಾಕಿದ್ದೀವಿ. ಹಾಗೆ ಇಲ್ಲಿ ಚಿಕ್ಕ ಒಂದು ಪಾಂಡ್ ಮಾಡಿ ಅದರೊಳಗಡೆ ನಮ್ಮ ಫಿಶ್ಗಳನ್ನ ಬಿಟ್ಟಿದ್ದೀವಿ.
ವ್ಲಾಗ್ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ನಮ್ಮದು ಫಿಶ್ ಪಾಂಡ್ ಕ್ಲೀನ್ ಮಾಡಿ ಫಿಶ್ ಬಿಡ್ತಾ ಇದ್ದೀವಿ ನೋಡಿ ಅಂತ. ಸೊ ನೋಡಿ ಆಗ ಕ್ಲೀನ್ ಮಾಡಿದಾಗ ಆ ಥರ ಕಾಣಿಸುತ್ತೆ, ಇವಾಗ ಕ್ಲೀನ್ ಮಾಡದೇ ಇದ್ದಾಗ ನೋಡಿ ಹೇಗಿದೆ ಅಂತ. ಫುಲ್ ಎಲ್ಲ ಪಾಚಿ ಕಟ್ಕೊಂಡು ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ. ಫಿಶ್ ನೋಡಿ ತುಂಬಾ ಫಿಶ್ ಇದೆ, ಅದಕ್ಕೆ ಏನೇ ಕ್ಲೀನ್ ಮಾಡಿದ್ರು ಕೂಡ 3 days ನೀಟಾಗಿರುತ್ತೆ ಅಷ್ಟೇ. ಅದಾದಮೇಲೆ ಮತ್ತೆ ಇದೇ ಥರ ಪಾಚಿ ಕಟ್ಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫುಡ್ಡೆಲ್ಲ ಹಾಕ್ತಾಯಿರ್ತೀವಲ್ವ, ಹಾಗಾಗಿ ತುಂಬ ಫಿಶ್ ಇರೋ ಕಾರಣ ಅದು ಬೇಗ ಪಾಚಿ ಕಟ್ಬಿಡುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತೀರಾ ನಾವೇನೇನೆಲ್ಲ ಬೆಳೆದಿದ್ವಿ ಅಲ್ಲ ಅದ್ರದ್ದು ಫುಲ್ ಡೀಟೇಲ್ಸ್ ನಿಮ್ಗೆ ನೆಕ್ಸ್ಟ್ ಬರುತ್ತೆ. ನೋಡಿ ನಮ್ಮ ತೋಟದಲ್ಲಿ ಬಿಟ್ಟಿರೋ ಮೂಲಂಗಿ, ಹಸಿಮೆಣಸಿನಕಾಯಿ, ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು. ಇವತ್ತು ನಮ್ಮ ಗಾರ್ಡನಿಂದ ಎಲ್ಲ ಕಟ್ ಮಾಡಿದ್ದೀವಿ. ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ದೀವಿ. ಸೊ ಇವಾಗ ನಾವು ಲಿವಿಂಗ್ ರೂಮ್ಗೆ ಒಂದು ಟೇಬಲ್ ಆರ್ಡ್ರ್ ಮಾಡಿದ್ವಿ. ಸೊ ಇದು ಡೈನಿಂಗ್ ಟೇಬಲ್ ಅಲ್ಲ, ಜಸ್ಟ್ ಟೀಪಾಯ್ ಥರ ಒಂದು ಆರ್ಡ್ರ್ ಮಾಡಿದ್ವಿ. ಅಮೆಝಾನಲ್ಲಿ ನೋಡಿದ್ವಿ, ಚೆನ್ನಾಗಿತ್ತು. ಸೊ ಅದಕ್ಕೆ ಇವಾಗ ಬಂದಿದೆ ಅನ್ಬಾಕ್ಸ್ ಮಾಡೋಣ ಅಂತೇಳಿ ಅನ್ಬಾಕ್ಸ್ ಮಾಡ್ತಿದ್ವಿ. ಸೊ ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿ, ಸೊ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತಲ್ವ ಹೇಗಿರುತ್ತೆ ಅಮೆಝಾನ್ ಪ್ರಾಡಕ್ಟ್ ಅಂತ ಹೇಳಿ. ಸೊ ನಾವು ಕೂಡ ಇದೇ ಫಸ್ಟ್ ಟೈಮ್ ಅಮೆಝಾನಿಂದ ಇದು ಮನೆಗೆ ಇಷ್ಟು ದೊಡ್ಡ ಪ್ರಾಡಕ್ಟ್ ತರಿಸಿರೋದು. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಹೇಗಿರುತ್ತೆ ಅಂತ. ವೆಯ್ಟ್ ಅಂತೂ ಹೆವಿ ಆಗಿದೆ. ಇದು ಆ್ಯಕ್ಚುಲಿ 2 ಟೇಬಲ್ ಇರೋದು, ತೋರಿಸ್ತೀನಿ. ಪ್ಯಾಕಿಂಗ್ ಅಂತೂ ಚೆನ್ನಾಗಿ ಬಂದಿದೆ. ಫುಲ್ಲು ಇಲ್ಲೆಲ್ಲ ಥರ್ಮೋಕೋಲ್ ಎಲ್ಲ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ನೋಡಿದ್ದು ಈ ಥರ 2 ಟೇಬಲ್ ಆ್ಯಕ್ಚುಲಿ ಬೇಕಾ ಹಿಂಗೆ ಜಾಯಿನ್ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೆ ಸಪ್ರೇಟಾಗಿ ಇರ್ಬೋದು. ಸೊ ಇದೆಲ್ಲ ನೋಡಿ ಎಡ್ಜಲ್ಲೆಲ್ಲ ಫುಲ್ ಥರ್ಮಾಕೋಲ್ ಕವರ್ ಮಾಡಿದ್ದಾರೆ, ಏನೂ ಡ್ಯಾಮೇಜ್ ಆಗ್ತಿರುತ್ತೆ. ಸೊ ಪ್ಯಾಕಿಂಗ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಸೊ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಲುಕ್ ವೈಸು ತುಂಬ ಚೆನ್ನಾಗಿದೆ. ನಿಧಾನ ಹಾಗೆ ನಿಮಗೆ ಯಾರಿಗಾದರೂ ಈ ಒಂದು ಟೇಬಲಿನ ಲಿಂಕ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಸೊ 2 ಸೇಮ್ ಟೇಬಲ್, ಇದು ಸ್ವಲ್ಪ ದೊಡ್ಡದು, ಇದು ಸ್ವಲ್ಪ ಚಿಕ್ಕದು. ಹೀಗೆ ಈಗ ಬೇಕಾದರೂ ಇಡ್ಬೋದು. ಸೊ ಒಂದೇ ಯೂಸ್ ಮಾಡ್ತೀವಿ ಅನ್ನೋ ಥರ ಇದೆ, ಚಿಕ್ಕದು ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ದೊಡ್ಡದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ 2 ಒಟ್ಟಿಗೆ ಯೂಸ್ ಮಾಡ್ತೀವಿ ಅನ್ನೋ ಥರ ಇದೆ. ಹಿಂಗೆ 2 ಒಟ್ಟಿಗೆ ಇಟ್ಟು ಯೂಸ್ ಮಾಡ್ಬೋದು. ಚೆನ್ನಾಗಿ ಕಾಣುತ್ತೆ ಇದು ಲಿವಿಂಗ್ ಏರಿಯಾಗೆ. ಸೊ ಅದ್ರ ಮೇಲೆ ಏನಾದರೂ ಫ್ಲವರ್ ವಾಸು ಆ ಥರದ್ದು ಏನಾದರೂ ಇಟ್ಕೊಂಡ್ರೆ ತುಂಬ ಶೋ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ನೋಡಿದ್ರಲ್ಲ, ಒಂದು ತರಕಾರಿ ಆಗಲಿ, ಒಂದು ಸೊಪ್ಪಾಗಲಿ, ಒಂದು ಹೂವಾಗಲಿ ಬಿಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾವುದೇ ತರಕಾರಿ ಆಗಲಿ ಏನೇ ಆಗಲಿ ವೇಸ್ಟ್ ಮಾಡೋದು ಬೇಡ. ಯಾಕೆಂದರೆ ನಾವು ಇಷ್ಟು ಬೆಳೆಯೋದಕ್ಕೇ ಅದು ಎಷ್ಟು ಕಷ್ಟ ಆಯಿತು ಅಂತ. ಇನ್ನು ಈ ರೈತರು ಪಾಪ ಎಷ್ಟು ಕಷ್ಟಪಟ್ಟು ಒಂದು ಬೆಳೆನ ಬೆಳೀತಾರೆ, ಅದಕ್ಕೆ ನಾವು ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ನನ್ನ ವಿಡಿಯೋ ಮೂಲಕ ನಾನು ಎಲ್ಲ ನಮ್ಮ ರೈತರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಅವರಿಂದನೇ ನಾವಿವತ್ತು ಒಂದೇನಾದರೂ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎಲ್ಲ ನಮ್ಗೆ ಅವರಿಂದನೇ ಬರ್ತಾ ಇರೋದು. ಅವ್ರು ಕಷ್ಟಪಡೋದ್ರಿಂದನೇ ನಾವಿವತ್ತು ಕುತ್ಕೊಂಡು ತಿನ್ನೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.